ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ಜನ್ಮಾಂ ಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದೇಡಮೋ ಕೋಪಿ ಭಾಗ್ಮೇ ಜಡಮತಿರವಿಜಂತು ವಿಜಾಯತೆ ಪ್ರಾಜ್ಞಮೂಲಿಃ. सकलवचनचेतो देवता भारती सा मम जगदां सन्निधिं मानसे च. तपो विद्याविरक्त्या सद्गुणोऽघाकरानहं वादिराजगुरोन् वन्दे हयग्रीवपदाश्रयान्. पूज्याय राघवेन्द्राय हृतधर्मरताय च भजतां कल्पवृक्षाय नमतां कामधेनवे. ब्रह्मचर्य हरिप्रीतिसविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः. श्रीगुरुभ्यो नमः. भद्रं कर्णे विशृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः. यशेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः. स्वस्तिरस्तार्क्ष्यो अरिष्टनेमिः. स्वस्ति नो बृहस्पतिर्दधातु. ಶ್ರೀಗುರುಭ್ಯೋ ನಮಃ. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ ಎಂಬಂತಹ 4 ರೂಪಗಳು. ಆ 4 ರೂಪಗಳಲ್ಲಿ ನಾಲ್ಕನೆಯದ್ದಾಗಿರತಕ್ಕಂತಹ ತುರೀಯ ಎಂಬಂತಹ ರೂಪ, ಅದನ್ನು ಉಪಾಸನೆ ಮಾಡಬೇಕು ಅಂತಾದರೆ ಅದನ್ನು ಉಪನಿಷತ್ತು ಕೊಟ್ಟಿರತಕ್ಕಂತಹ ಚಿಂತನೆ ಏನು ಅಂತ ಕೇಳಿದರೆ ಅಮಾತ್ರ ಚತುರ್ಥಃ ಅವ್ಯವಹಾರ್ಯ ಅಂತ ಹೇಳಿಕೊಂಡು ಆ 4ನೆಯದ್ದಾಗಿರತಕ್ಕಂತಹ ತುರೀಯ ರೂಪವನ್ನು ಅದನ್ನು ಉಪನಿಷತ್ತು ಯಾವ ಹೆಸರಿನಿಂದ ಕರೆದಿದೆ ಅಂತ ಕೇಳಿದರೆ ಅಮಾತ್ರ ಅಂತ ಕರೆದಿದೆ. ಅಂದರೆ ಅಮಾತ್ರ ಅಂತ ಹೇಳಿದರೆ ಅದನ್ನು ಉಪಾಸನೆ ಮಾಡುವಂತಹ ಬಗೆ ಅದು ತಿಳಿದಿಲ್ಲ ಅಂತ. ಯಾಕೆ ಅಂತ ಕೇಳಿದರೆ ಉಪನಿಷತ್ತು ಅದನ್ನು ಉಪಾಸನೆ ಮಾಡಲಿಕ್ಕೆ ಇರತಕ್ಕಂತಹ ಯೋಗ್ಯತೆ ಯಾರಿಗೆ ಕೊಟ್ಟದ್ದು ಅಂತ ಕೇಳಿದರೆ ಯಾರು ಭಗವಂತನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ, ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳಿಗೆ ಯಾರು ಈ ಸಂಸಾರದಲ್ಲಿದ್ದಾರೆ ಅಂತಹ ಸಾಂಸಾರಿಕವಾಗಿರತಕ್ಕಂತಹ ಜೀವರಾಶಿಗಳಿಗೆ ಅದನ್ನು ಉಪಾಸನೆ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ತುರೀಯ ಎಂಬುದು ಅದು ಸಾಮಾನ್ಯವಾಗಿರ್ತಕ್ಕಂತಹ ಯಾವುದೋ ಒಂದು ಈ ಕಣ್ಣಿನಿಂದಾಗಿ ಅಥವಾ ಇನ್ಯಾವುದೋ ಐಂದ್ರಿಕವಾಗಿರ್ತಕ್ಕಂತಹ ವ್ಯವಸ್ಥೆಯಿಂದಾಗಿ ಗೋಚರವಾಗುವಂತಹದ್ದಲ್ಲ. ಅದಕ್ಕೋಸ್ಕರವಾಗಿ ತುರೀಯ ಎಂಬಂತಹ ಉಪಾಸನೆಯನ್ನು ಮಾಡಬೇಕು ಅಂತಾದರೆ ಅದು ಉಪಾಸನೆ ಮಾಡಬೇಕು ಅಂತಾದರೆ ಪೂರ್ಣವಾಗಿ ಯಾರು ಮೋಕ್ಷವನ್ನು ಹೊಂದಿದ್ದಾನೆ ಅವನಿಗೆ ಆ ತುರೀಯ ನಾಮಕನಾಗಿರತಕ್ಕಂತಹ ಭಗವಂತನ ಉಪಾಸನೆ ಎಂಬುದು ಸಾಧ್ಯ ಅಂತ ಹೇಳಿದೆ. ಹೀಗೆ ಆ ತುರೀಯ ಇದರಲ್ಲಿ ವಿಶ್ವನನ್ನು ಹೇಳಿದಾಗ ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತಾದರೆ ಪ್ರಣವದ ಮೊದಲ ಅಕ್ಷರ ಅದು ಯಾವುದು ಅಂತ ಕೇಳಿದರೆ ಅಕಾರ. ಅಕಾರದಿಂದಾಗಿ ಆ ಅಕಾರ ವರ್ಣದಿಂದಾಗಿ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ರೂಪ ವಿಶ್ವರೂಪ. ಉಕಾರದಿಂದಾಗಿ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ರೂಪ ತೈಜಸ ರೂಪ. ಇನ್ನು ಮಕಾರದಿಂದಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ರೂಪ ಅದು ಪ್ರಾಜ್ಞ ರೂಪ. ಇನ್ನು ತುರೀಯ ರೂಪ ಇದು ಸಾಮಾನ್ಯನಿಗೆ ಹೇಳಿದ್ದಲ್ಲ. ಯಾರಿಗೆ ಆದರೆ ಪ್ರಣವದಲ್ಲಿಯೇ ಸೇರಿರತಕ್ಕಂತಹ ಅಕಾರ, ಉಕಾರ, ಮಕಾರ ಇನ್ನೂ ಇದೆ. ಅದರಲ್ಲಿ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಹೇಳಿಕೊಂಡು ಹೀಗೆ ಅದರಲ್ಲಿ ಆ ಮಾತ್ರೆಗಳನ್ನು ಹೇಳ್ತಾರೆ, ಆ ಪ್ರಣವದ ಮಾತ್ರೆಗಳನ್ನು. ಅದರಲ್ಲಿ ಕೊನೆ 4ನೆಯದ್ದಾಗಿರ್ತಕ್ಕಂತಹ ನಾದ ಎಂಬಂತಹ ವ್ಯವಸ್ಥೆಯಿಂದಾಗಿ ತುರಿಯನನ್ನು ಉಪಾಸನೆ ಮಾಡು. ಇದನ್ನು ಯಾರಿಗೆ ಹೇಳಿದ್ದು ಅಂತ ಕೇಳಿದರೆ ಪ್ರಪಂಚ ಉಪಶಮಃ, ಯಾರಿಗೆ ಪ್ರಪಂಚದಿಂದಾಗಿ ಅವನು ಹೋಗಿದ್ದಾನೆ. ಪ್ರಪಂಚದಿಂದ ಹೋಗುವಿಕೆ ಯಾರಿಗೆ? ಸಾಮಾನ್ಯನಿಗೆ ಹೇಳಿದ್ದಲ್ಲ. ಪ್ರಪಂಚದಲ್ಲಿ ಸಾಂಸಾರಿಕನಾಗಿರ್ತಕ್ಕಂತಹ ಜೀವರಾಶಿಗೆ ಪ್ರಪಂಚದಿಂದ ಅವನಿಗೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ?
ಸಾಂಸಾರಿಕ ಜೀವರಾಶಿ ಅವನು ದೇಹವನ್ನು ಬಿಟ್ಟರೂ ಕೂಡ ಅವನಿಗೆ ಏನು ಮೋಕ್ಷವಾಗಬೇಕು ಅಂತಿಲ್ಲ. ಮೋಕ್ಷ ಯಾರಿಗಾಗ್ತದೆ ಅಂತ ಕೇಳಿದ್ರೆ, ಯಾರಿಗೆ ಭಗವಂತನನ್ನು ಕಂಡಿದ್ದಾನೆ ಅವನಿಗೆ ಮೋಕ್ಷವಾಗುವಂತಹದ್ದು. ಅಂಥವನಿಗೆ ಈ ತುರಿಯ ಎಂಬಂತಹ ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಆ ಉಪಾಸನೆಯನ್ನು ಮಾಡಬೇಕು, ಹೌದು ಸರಿ, ಮಾಡಬೇಕು ಅಂತಾದರೆ ಏನಿದ್ದಕ್ಕಿದ್ದ ಹಾಗೆ ನನಗೇನಾದರೂ ಅದರ ಉಪಾಸನೆಯಿಂದಾಗಿ ಅದು ಗೊತ್ತಾಗ್ತದ ಅಂತ ಕೇಳಿದ್ರೆ, ಅದನ್ನು ಯಾರಿಂದ ಆಗುವಂತಹದ್ದು ಅಂತ ಕೇಳಿದ್ರೆ ಅವ್ಯವಹಾರ್ಯಂ, ಅದು ಅವ್ಯವಹಾರ್ಯ ಹೌದು. ಆದರೆ ಅದನ್ನು ಕಾಣಬೇಕು ಅಂತಾದರೆ ಯಾರ ಅನುಗ್ರಹ ಬೇಕು ಅಂತ ಕೇಳಿದ್ರೆ ಭಗವಂತನ ಪ್ರಸಾದ ಬೇಕು. ಭಗವಂತನ ಪ್ರಸಾದ ಆಗಿಲ್ಲ ಅಂತಾದರೆ ಆವಾಗ ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತನ ವ್ಯವಸ್ಥೆಯನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಉಪಾಸನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ವಿಶ್ವಾದಿಗಳನ್ನು ಉಪಾಸನೆ ಮಾಡಬಹುದು. ಯಾರು? ಸಾಂಸಾರಿಕರು. ವಿಶ್ವ ಬಲಗಂಡದಲ್ಲಿರ್ತಾನೆ, ತೈಜಸ ಕಂಠದಲ್ಲಿರ್ತಾನೆ, ಇನ್ನು ಪ್ರಾಜ್ಞ ಹೃದಯದ ಮಧ್ಯಭಾಗದಲ್ಲಿರ್ತಾನೆ. ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತ ಅವನು ವ್ಯಾಪಿಸಿಕೊಂಡಿದ್ದಾನೆ. ಆದರೆ ಅವನನ್ನು ಕಾಣುವಂತಹದ್ದು ಸಾಮಾನ್ಯನಿಗೆ ಆಗುವುದಿಲ್ಲ. ಅವನನ್ನು ಕಾಣಬೇಕು ಅಂತಾದರೆ ಒಬ್ಬ ಮೋಕ್ಷಯೋಗ್ಯನ ಅಥವಾ ಮೋಕ್ಷಕ್ಕೆ ಹೊಂದಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನಿಗೆ ಮಾತ್ರ ಈ ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನು ಮಾಡಬಹುದು ಅಂತ ಹೇಳಿದರು. ಸರಿ, ಇದಕ್ಕೇನಾದರೂ ಪ್ರಮಾಣ ಉಂಟಾ? ಸುಮ್ಮನೆ ಏನಾದರೂ ಹೇಳ್ತಾ ಇದ್ದಾರೋ ಅಥವಾ ಉಪನಿಷತ್ಕಾರರು ಏನೋ ಸುಮ್ಮನೆ ಹೇಳ್ತಾ ಉಂಟು, ಯಾವುದೇ ಒಂದು ಅದಕ್ಕೆ ಪ್ರಮಾಣಗಳಿಲ್ಲ, ಒಟ್ಟು ಒಂದು ಏನೋ ಒಂದು ವಿಷಯವನ್ನು ಹೇಳ್ತಾ ಉಂಟು ಅಂತ ಹೇಳ್ತೀರೋ? ಇಲ್ಲ. ಉಪನಿಷತ್ತು ಅದು ಪ್ರಮಾಣನೇ. ಉಪನಿಷತ್ತು ಹೇಳಿದ ಮೇಲೆ ಅದು ಪ್ರಮಾಣನೇ. ಯಾಕೆ ಅಂತ ಕೇಳಿದ್ರೆ ಅಪೌರುಷೇಯವಾಗಿರತಕ್ಕಂತಹದ್ದು ಉಪನಿಷತ್ತುಗಳೂ ಕೂಡ. ಉಪನಿಷತ್ತು ವೇದದ ಅಂಗ 4. ಯಾವುದು? ಉಪನಿಷತ್ತು, ಅದರಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಇದೆಲ್ಲವೂ ಕೂಡ ವೇದದ ಅಂಗಗಳು. ಉಪನಿಷತ್ತು ಹೇಗೆ ಅದು ಅಪೌರುಷೇಯವಾಗಿರತಕ್ಕಂತಹದ್ದು ಉಪನಿಷತ್ತುಗಳು ಕೂಡ. ಆದರೆ ಅದಕ್ಕೆ ಹೇಳಿದಂತಹ ವಿಷಯಕ್ಕೆ ಒಂದು ಬೇಕಲ್ವ, ಪ್ರಮಾಣ ಬೇಕಲ್ವ. ಅದನ್ನು ಉಪನಿಷತ್ತೇ ನಮಗೆ ತೋರಿಸಿಕೊಡ್ತದೆ. ಓಂಕಾರಂ ಪಾದಶೋ ವಿದ್ಯಾತ್ ಪಾದ ಮಾತ್ರ ನ ಸಂಶಯ, ಓಂಕಾರಂ ಪಾದಶೋ ಜ್ಞಾತ್ವಾ ನ ಕಿಂಚಿದಪಿ ಚಿಂತಯೇತ್. ಸರಿ, ಓಂಕಾರವನ್ನು ಚಿಂತನೆ ಮಾಡಬೇಕು. ಓಂಕಾರವನ್ನು ಚಿಂತನೆ ಮಾಡಬೇಕು. ಯಾಕೆ ಮಾಡಬೇಕು? ಇದಕ್ಕೇನಾದರೂ ಸಂವಾದಿಯಾಗಿ, ಸಂವಾದಿ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಹಿಂದೆ ಹೇಳಿರತಕ್ಕಂತಹ ಏನು ಮಾತಿದೆ ಅದಕ್ಕೆ ಸಂವಾದ, ಅದಕ್ಕೆ ಮೂಲಭೂತವಾಗಿರತಕ್ಕಂತಹದ್ದು, ಅದಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡತಕ್ಕಂತಹದ್ದಕ್ಕೆ ಸಂವಾದಿ ಅಂತ ಹೇಳುವಂತಹದ್ದು. ಈ ಹಿಂದೆ ಉಪನಿಷತ್ತು ಏನು ಹೇಳಿದೆ ಅಂದರೆ, ನೀನು ವಿಶ್ವನನ್ನು ಉಪಾಸನೆ ಮಾಡಬೇಕು, ತೇಜಸ್ಸನ್ನು ಉಪಾಸನೆ ಮಾಡಬೇಕು, ಪ್ರಾಜ್ಞನನ್ನು ಉಪಾಸನೆ ಮಾಡಬೇಕು, ತುರಿಯರನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದೆಯಲ್ವಾ? ಹೇಳಿದ್ದಕ್ಕೆ ಅದಕ್ಕೆ ಸಂವಾದಿಯಾಗಿ ಅದಕ್ಕಿರತಕ್ಕಂತಹ ಮೂಲ ಹಿಂದೆ ಹೇಳಿದಂತಹ ಮಾತುಗಳಿಗೆ ಇನ್ನಷ್ಟು ಪೂರಕವಾಗಿರತಕ್ಕಂತಹ ಮಾತುಗಳು ಬೇಕಲ್ವ? ಅದನ್ನು ಈ ಮಾತು ನಮಗೆ ಹೇಳಿಕೊಡ್ತದೆ. ಈ ಉಪನಿಷತ್ತಿನಲ್ಲಿ ತಿಳಿಸಿಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಓಂಕಾರಂ ಪಾದಶೋ ವಿದ್ಯಾತ್. ಈ ಭಗವಂತ ಈ ಪ್ರಣವದಿಂದಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯ ಅಥವಾ ಪ್ರಣವ ಪ್ರತಿಪಾದ್ಯ ಎಂಬುದಾಗಿ ನೀನು ತಿಳ್ಕೊಂಡಿ. ಅದರಿಂದಾಗಿ ತಿಳ್ಕೊಂಡದ್ರಿಂದಾಗಿ ಏನಾಯಿತು ಅಂತ ಕೇಳಿದರೆ, ಅವನಿಗೆ ಫಲ ಓಂ ಅಂತ ಕೇಳಿಕೊಡ್ತಾರೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಓಂ ಅಂತ ಹೇಳಿಬಿಡ್ತೇವೆ. ಆ ಓಂಕಾರವನ್ನು ಅದು 8 ವರ್ಣಗಳಿಂದಾಗಿ, ಆ ಓಂಕಾರ ಎಂಬುದು ಸಾಮಾನ್ಯ ಅಲ್ಲ. ಓಂಕಾರ ಎಂಬುದು ಎಲ್ಲಿಯ ತನಕ ವಿಸ್ತೃತ ರೂಪ ಅಂತ ಕೇಳಿದರೆ, ಓಂಕಾರದ ವಿಸ್ತೃತವಾಗಿರತಕ್ಕಂತಹ ವ್ಯಾಖ್ಯಾನ ವೇದಗಳು. ಆ ಪುರುಷ ಸೂಕ್ತ ಹೇಳ್ತಾರೆ, ಪುರುಷ ಸೂಕ್ತದಿಂದಾಗಿ ಮೂರು ಪಾದಗಳು, 3 ಪಾದಗಳಿಂದಾಗಿ 3 ವೇದಗಳು, 3 ವೇದಗಳಿಂದಾಗಿ, ಹೀಗೆ ಅನಂತವಾಗಿರತಕ್ಕಂತಹ ವೇದಕ್ಕೆ ಒಂದು ಮೂಲವಾಗಿರತಕ್ಕಂತಹ ಕಾರಣ ಯಾವುದು ಅಂತ ಕೇಳಿದ್ರೆ ಓಂಕಾರ. ಈ ಓಂಕಾರವನ್ನು ಅಷ್ಟು ನಾವು ವ್ಯಾಪಿಸಿಕೊಂಡು ಹೇಳ್ಬೋದು.
ಈ ಓಂಕಾರಕ್ಕಿರತಕ್ಕಂತಹ ಸಾಮರ್ಥ್ಯ ಅಷ್ಟುಂಟು. ಈ ಓಂಕಾರವನ್ನು ತಿಳ್ಕೊಳ್ಬೇಕಲ್ವ? ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ, ಸರಿ ಓಂಕಾರವನ್ನು ತಿಳ್ಕೊಂಡದ್ರಿಂದಾಗಿ ಏನೋ ಒಂದು ತಿಳ್ಕೊಂಡದ್ರಿಂದ ಏನೇನೋ ತಿಳ್ಕೊಳ್ತೇವೆ. ಜಗತ್ತಿನಲ್ಲಿ ಯಾವುದ್ಯಾವುದೋ ಜಡ ಪದಾರ್ಥಗಳುಂಟು ಅಥವಾ ಇನ್ಯಾವುದೋ ಚೇತನ ಪದಾರ್ಥಗಳಿದೆ. ಅದನ್ನು ತಿಳ್ಕೊಂಡದ್ರಿಂದಾಗಿ ನನಗೇನು ಏನಾದರೂ ಲಾಭ ಉಂಟಾ ಅಂತ ಕೇಳಿದ್ರೆ ಇದೆ. ಅದನ್ನ ಹೇಳ್ತಾರೆ, ಈ ಓಂಕಾರದಿಂದಾಗಿ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ರೂಪವನ್ನು ನೀನು ತಿಳ್ಕೊಳ್ಬೇಕು. ಓಂಕಾರ ಯಾರನ್ನೂ ಕೂಡ ಹೇಳಲಿಕ್ಕಾಗೋದೇ ಇಲ್ಲ. ಓಂಕಾರವನ್ನು ನೀನು ವೇದವ್ಯಾಸರು ಸೂತ್ರದಲ್ಲಿ ಹೇಳುವಾಗ ಯಾಕೆ ಓಂಕಾರಕ್ಕೆ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಎಂಬುದಾಗಿ ವ್ಯಾಸರ ಸೂತ್ರ, ಆ ವ್ಯಾಸರು ಮಾಡಿರ್ತಕ್ಕಂಥ ಸೂತ್ರದಕ್ಕೆ ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಂತ ಹೇಳಿಕೊಂಡು ಓಂಕಾರವನ್ನ ಯಾಕೆ ಆರಂಭದಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ, ಓಂಕಾರಕ್ಕೆ ಪ್ರಥಮ ವಾಚ್ಯತ್ವ ಉಂಟು. ಎಲ್ಲಿಂದ ಪ್ರಥಮ ವಾಚ್ಯತ್ವ ಅಂತ ಕೇಳಿದ್ರೆ, ಭಗವಂತನ ಮುಖಕಮಲದಿಂದಾಗಿ ಬಂದಿರತಕ್ಕಂತಹದ್ದು ಓಂಕಾರ. ಅದಕ್ಕೋಸ್ಕರವಾಗಿ ಓಂ ಓಂ ಅಥಾತೋ ಅಥ ಎಂಬುದಾಗಿ ಅಲ್ಲಿ ವ್ಯಾಸರು ಆ ಸೂತ್ರವನ್ನು ಪ್ರಯೋಗ ಮಾಡಿದ್ದು, ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಎಂಬುದಾಗಿ. ಆದ್ರಿಂದ ಹಾಗೆ ಇಲ್ಲಿಯೂ ಕೂಡ ಓಂಕಾರವನ್ನು ನೀನು ಉಪಾಸನೆ ಮಾಡ್ತೀಯಲ್ವ, ಓಂಕಾರವನ್ನು ಹೇಳ್ತೀಯಲ್ವ, ಆ ಓಂಕಾರವನ್ನು ಹೇಳುವಂತಹದ್ದು ಮಾತ್ರ ಅಲ್ಲ, ಆ ಓಂಕಾರವನ್ನು ಹೇಳುವಾಗ ಅದರಲ್ಲಿರ್ತಕ್ಕಂತಹ ವರ್ಣಗಳು, ಎಷ್ಟು ವರ್ಣಗಳು ಅದರಲ್ಲಿ ಅಡಕವಾಗಿದೆ, ಏನು ಅದರಲ್ಲಿರ್ತಕ್ಕಂತಹ ನಾವು ಇಷ್ಟು ಮಾತ್ರ ತಿಳ್ಕೊಳ್ಳುವ ಅಷ್ಟೇ. ಏನು ಓಂಕಾರ ಎಂಬುದು ಅದರಲ್ಲಿ ಅಕಾರಾದಿ ವರ್ಣಗಳುಂಟು, ಅದರಲ್ಲಿ ವಿಸ್ತೃತವಾಗಿರತಕ್ಕಂತಹ ಪುರುಷ ಸೂಕ್ತ ಉಂಟು, ಅದರಲ್ಲಿ ವಿಸ್ತೃತವಾಗಿರತಕ್ಕಂತಹ ವೇದಗಳಿದೆ. ಇಷ್ಟನ್ನು ಮಾತ್ರ ನಮ್ಮ ಸಾಮರ್ಥ್ಯಕ್ಕೆ ತಿಳ್ಕೊಳ್ಳಿಕ್ಕಾಗುವಂಥದ್ದು ಮಾತ್ರ. ನಮಗೆ ವಿಸ್ತೃತವಾಗಿ ಓಂಕಾರದ ವ್ಯಾಪ್ಯವಾಗಿರತಕ್ಕಂತಹ ಅರ್ಥವನ್ನು ನಮ್ಮ ಈ ಯಾವುದೋ ಒಂದು ವ್ಯವಸ್ಥೆಯಿಂದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಓಂಕಾರವನ್ನು ಇಷ್ಟೊಂದು ತಿಳ್ಕೊಳ್ಳೇಬೇಕು. ಯಾವುದನ್ನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಓಂಕಾರ ವಾಚ್ಯನಾಗಿರತಕ್ಕಂತಹ ಆ ಹರಿ ಭಗವಂತ ಏನಿದ್ದಾನೆ ಅವನು ವಿಶ್ವಾದಿ 4 ಅದರಲ್ಲಿ ಅಂಶಗಳು. ನಾವು ವಿಶ್ವಾದಿ 4 ಪಾದಗಳನ್ನು ವಿಶ್ವ ತೇಜಸ ಪ್ರಾಜ್ಞಾ ತುರಿಯನನ್ನು ತಿಳ್ಕೊಳ್ಬೇಕು. ಇದರಲ್ಲಿ ಜಾಗೃತಾವಸ್ಥಾ ನಿಯಾಮಕನಾಗಿದ್ದಾನೆ ಒಬ್ಬ, ಇನ್ನೊಬ್ಬ ಸ್ವಪ್ನಾವಸ್ಥಾ ನಿಯಾಮಕನಾಗಿದ್ದಾನೆ, ಇನ್ನೊಬ್ಬ ನಮ್ಮ ಏನು ಪ್ರಾಜ್ಞಾ ಅಂತ ಹೇಳಿದ್ರೆ ಅವನು ನಮ್ಮ ಒಳ್ಳೆಯ ಗಾಢವಾಗಿರತಕ್ಕಂತಹ ನಿದ್ರಾವಸ್ಥೆಯನ್ನು ಅವನು ನಿಯಾಮಕನಾಗಿದ್ದಾನೆ. ತುರಿಯ ನಿಯಾಮಕನಾಗಿರ್ತಕ್ಕಂತಹ ಭಗವಂತ ಮೋಕ್ಷ ನಿಯಾಮಕ, ಅವನು ಮೋಕ್ಷದಲ್ಲಿ ಸಮಸ್ತ ಜೀವರಾಶಿಗಳನ್ನು ಕೂಡ ನಿಯಮನೆ ಮಾಡಿಕೊಂಡು ಇದ್ದಾನೆ ಅಂತ. ಹೀಗೆ ಆ ವಿಶ್ವಾದಿ ರೂಪಗಳನ್ನು ತಿಳ್ಕೊಳ್ಬೇಕು. ಅವನ ತಿಳ್ಕೊಂಡದ್ರಿಂದಾಗಿ ಓಂಕಾರ ವಾಚ್ಯನಾಗಿರ್ತಕ್ಕಂತಹ ತುರಿಯನನ್ನ ಅವನನ್ನ ನಾದ ಭಗವಂತ ನಾದ ಎಂಬಂತಹ ವ್ಯವಸ್ಥೆಯಿಂದಾಗಿ ಗಮ್ಯ ಜ್ಞೇಯ, ಈ ಜ್ಞೇಯತ್ವ ಭಗವಂತದಲ್ಲಿದೆ. ಈ ಜ್ಞೇಯತ್ವ ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತನಲ್ಲಿ ನಾದ, ಅವನು ನಾದರೂಪಿಯಾಗಿರ್ತಕ್ಕಂತಹ ನಾದನಾಗಿ ಅವನು ತಿಳ್ಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನೆ. ತದನಂತರದಲ್ಲಿ ಇನ್ನೊಂದು ಏನು ಅಂತ ಕೇಳಿದ್ರೆ, ಓಂಕಾರಂ ಪಾದಶೋಜ್ಞಾತ್ವ ನ ಕಿಂಚಿದಪಿ ಚಿಂತೆಯೇತ್, ಕಿಂಚಿದಪಿ ನ ಚಿಂತೆಯೇತ್. ಯಾರು ಇಂತಹ ಭಗವಂತನನ್ನು ತಿಳ್ಕೊಳ್ತಾನಲ್ವ ಅವನಿಗೆ ಸಾಂಸಾರಿಕವಾಗಿರ್ತಕ್ಕಂತಹ ವಿಷಯಗಳು ಯಾವುದು ಅವನ ಒಂದು ತಲೆಗೆ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸಾಂಸಾರಿಕವಾಗಿರ್ತಕ್ಕಂತಹ ವ್ಯವಸ್ಥೆಗಳು ಯಾರಿಗೆ ಹೇಳಿದ್ದು? ಮೋಕ್ಷಯೋಗ್ಯನಿಗೆ ಇದನ್ನ ಹೇಳಿದ್ದಲ್ಲ. ಯಾಕೆ? ಮೋಕ್ಷವನ್ನು ಹೊಂದಬೇಕು ಅಂತ ಬಯಸ್ತಕ್ಕಂಥವನು ಯಾವ ಕಾಲಕ್ಕೂ ಕೂಡ ಈ ಒಂದು ಕ್ಷುಲ್ಲಕವಾಗಿರ್ತಕ್ಕಂತಹ ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದೇ ಇಲ್ಲ. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಒಂದು ತನ್ನನ್ನ ಯಾವುದೋ ಒಂದು ಸಾಂಸಾರಿಕ ಸುಖಗಳಾಗಲಿ ಅಥವಾ ಇನ್ನಿತರ ಯಾವುದೋ ಒಂದು ಐಂದ್ರಿಕ ವಿಷಯಗಳಾಗಲಿ ಅದರಲ್ಲಿ ತನ್ನನ್ನ ತಾನು ಅಳವಡಿಸಿಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನನ್ನ ಅದಕ್ಕಿಂತ ಉತ್ತಮ ಇದೆ ಈ ಎಲ್ಲ ಏನು ಈ ಜಗತ್ತಿನಲ್ಲಿ ಕಾಣತಕ್ಕಂಥ ವ್ಯವಸ್ಥೆಗಳುಂಟು, ಅದರಿಂದ ತನ್ನನ್ನ ಎತ್ತರಕ್ಕೆ ಹೋಗಬೇಕು, ಇದರಲ್ಲಿ ತಾನಿರುವುದಲ್ಲ, ಇದರಿಂದ ತನ್ನನ್ನ ಮುಂದಕ್ಕೆ ಹೋಗಬೇಕು ಅಂತಾದ್ರೆ ತಾನು ಈ ಸಾಂಸಾರಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರಬಾರ್ದು, ಇದರಲ್ಲಿ ಇರಬಾರ್ದು ಅಂತಾದ್ರೆ ಸುಮ್ಮನೆ ಇರಬಾರ್ದು ಅಂತ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಯಾಕೆ? ನಾವು ಕೂಡ ಯೋಚನೆ ಮಾಡ್ತಾ ಇರ್ತೇವೆ. ನಾವು ಸಹಜವಾಗಿ ನಮ್ಮ ಮನಸ್ಸು ಏನಾಗ್ತಾ ಇರ್ತದೆ ಅಂತ ಕೇಳಿದ್ರೆ,
ಇದೆಲ್ಲವೂ ಕೂಡ ಕ್ಷುಲ್ಲಕ, ಇದೆಲ್ಲವೂ ಕೂಡ ಕ್ಷಣಿಕ ಅಂತ ನಮಗೆ ಬರ್ತದೆ. ಆದರೆ ಕ್ಷಣಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಎಲ್ಲಿ ತನಕ ಕಲ್ಪನೆ ಮಾಡ್ತೇವೆ? ಅದು ಕಿಂಚಿತ್ ಕಾಲ ಮಾತ್ರ. ನಮ್ಮ ಮನಸ್ಸಿಗೆ ಈ ಸಾಂಸಾರಿಕ ವಿಷಯಗಳು ಬರ್ತದೆ. ಬಂದಾಗ ನಾನು ಇದನ್ನ ಬಿಡಬೇಕು ಅಂತ ಯೋಚನೆ ಮಾಡ್ತೇವೆ. ಆದರೆ ಬಿಡ್ಲಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಕೇಳಿದ್ರೆ ಅಷ್ಟು ನಾವು ಇದರಲ್ಲಿ ಒಳಕ್ಕೆ ಹೋಗಿಬಿಟ್ಟಿದ್ದೇವೆ. ಈ ಜಗತ್ತಿನ ವ್ಯಾಪಾರದಲ್ಲಿ ಜಗತ್ತು ಎಲ್ಲಿಯ ತನಕ ನಮ್ಮನ್ನು ಆವರಿಸಿಕೊಂಡಿದೆ ಅಂತ ಕೇಳಿದ್ರೆ, ಜಗತ್ತನ್ನು ಬಿಟ್ಟು ನಮಗೆ ಬೇರೆ ಒಂದು ವ್ಯವಸ್ಥೆಯ ಕಡೆಗೆ ನಮ್ಮನ್ನು ನಾವು ಕಳೆದುಕೊಂಡುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಯಾರನ್ನ ನಾವು ಈ ಭಗವಂತನನ್ನ ಓಂಕಾರದಿಂದಾಗಿ ವಾಚ್ಯನಾಗಿರತಕ್ಕಂತಹ ಭಗವಂತ ಅವನು ನಾದ ಎಂಬ ಅಂಶದಿಂದಾಗಿ ಪ್ರತಿಪಾದ್ಯ ಅಂತ ತಿಳ್ಕೊಳ್ತಾನಲ್ವ, ಅವನಿಗೆ ಸಾಂಸಾರಿಕ ವಿಷಯಗಳು ಅವನನ್ನ ಬಾಧಿಸುವುದಿಲ್ಲ. ಬಾಧಿಸದಿದ್ರೆ ಹೇಗೆ ಏನಾಗ್ತದೆ ಅಂತ ಕೇಳಿದ್ರೆ ಸ್ವರೂಪಾನಂದ ನಮಗೆ ಆನಂದದ ಅನುಭವವೇ ಗೊತ್ತಿಲ್ಲ. ನಾವು ನಮಗೆ ಆನಂದದ ವಿವರಣೆಯೂ ಗೊತ್ತಿಲ್ಲ. ಯಾಕೆ ಆನಂದದ ವಿವರಣೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನಾವು ಇದೇ ಜಗತ್ತಿನಲ್ಲಿ ಇರತಕ್ಕಂತಹ ಆನಂದವನ್ನೇ ನಾವು ಆನಂದ ಅಂತ ಭ್ರಮಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ಬೇರೆ ಬೇರೆ ಆನಂದಗಳು ನಮಗೆ ಸಿಗ್ತವೆ. ಯಾವುದು ಐಂದ್ರಿಯವಾಗಿರ್ತಕ್ಕಂತಹ ಚಕ್ಷುರಿಂದ್ರಿಯ, ತ್ವಗಿಂದ್ರಿಯ, ಅದೇಂದ್ರಿಯಾಗಿ ಶ್ರವಣೇಂದ್ರಿಯ, ಈ ರೀತಿಯಾಗಿರ್ತಕ್ಕಂತಹ ಇಂದ್ರಿಯಗಳ ಮೂಲಕವಾಗಿ ನಮಗೆ ಜನ್ಯವಾಗಿರತಕ್ಕಂತಹ ಸುಖ, ಐಂದ್ರಿಯಿಕ ವಿಷಯಗಳು, ಐಂದ್ರಿಯಿಕ ಜನ್ಯವಾಗಿರ್ತಕ್ಕಂಥ ಸುಖಗಳನ್ನು ನಾವೇನು ಮಾಡ್ತೇವೆ? ಇದೇ ನಮಗೆ ಪರಮ ಸುಖ ಅಂತ ತಿಳ್ಕೊಳ್ತೇವೆ. ಆದರೆ ಐಂದ್ರಿಯಿಕ ವಿಷಯಗಳಿಗಿಂತಲೂ ಕೂಡ ಉನ್ನತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ತಿಳ್ಕೊಳ್ಬೇಕು. ಐಂದ್ರಿಯಿಕ ವಿಷಯಗಳೇ ವಿಷಯಗಳಲ್ಲ. ಐಂದ್ರಿಯಿಕ ವಿಷಯಗಳಿಗಿಂತಲೂ ಕೂಡ ಒಂದು ಭಿನ್ನವಾಗಿರತಕ್ಕಂಥ ಒಂದು ವ್ಯವಸ್ಥೆ ಉಂಟು. ಅದು ಯಾವುದು ಅಂತ ಕೇಳಿದ್ರೆ ಭಗವಂತನನ್ನ ತಿಳ್ಕೊಳ್ಳುವಿಕೆ. ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಏನು ಇದ್ದಕ್ಕಿದ್ದಾಗಿ ನಮಗೆ ತಿಳಿಲಿಕ್ಕಾಗ್ತದ? ಏನು ಭಗವಂತ ನಾವಿದ್ದಲ್ಲಿಯೇ ಬಂದು ನಮಗೆ ಇವನು ನನ್ನನ್ನು ತುಂಬ ಇವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು, ಅಥವಾ ನನ್ನನ್ನು ಇವನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ತನ್ನನ್ನು ತಾನು ಭಗವಂತ ನಮಗೇನು ಪ್ರಸನ್ನನಾಗುವುದಿಲ್ಲ. ಭಗವಂತ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಸಾಧನೆಯನ್ನು ಮಾಡಬೇಕು. ಆ ತುಂಬ ಸಾಧನೆಯನ್ನು ಮಾಡಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಪರಮ ಸುಖ ಯಾವುದು ಅಂತ ಕೇಳಿದ್ರೆ ಇದು ಯಾವುದೂ ಸುಖ ಅಲ್ಲ, ನಮ್ಮ ಸ್ವರೂಪ ಸುಖ. ಆನಂದ ಅಂತ ಹೇಳಿದ್ರೆ ಯಾವುದು ಗೊತ್ತುಂಟ? ಆನಂದ ಅಂತ ಹೇಳಿದ್ರೆ ಮೋಕ್ಷದ ಆನಂದವನ್ನೇ ಆನಂದ ಅಂತ ಕರೆದದ್ದು. ಆನಂದ ಶಬ್ದದ ವಾಚ್ಯತ್ವ, ಆನಂದ ಎಂಬ ಪದ ಎಲ್ಲಿ ಪರಮ ಮುಖ್ಯವಾಗಿ ಎಲ್ಲಿ ಅನ್ವಯವಾಗುವುದು ಅಂತ ಕೇಳಿದ್ರೆ ಅದು ಮೋಕ್ಷದಲ್ಲಿ ಭಗವಂತ ಕೊಡತಕ್ಕಂತಹ ಆನಂದವೇ ಆನಂದ, ಹೊರತು ಇದು ಯಾವ ಆನಂದಗಳು ಕೂಡ ಆನಂದ ಅಲ್ಲ. ಇದೇನು ಆನಂದದ ಆಭಾಸ ಅಷ್ಟೇ. ಆನಂದದ ಆಭಾಸ ಅಂತ ಹೇಳಿದ್ರೆ ಆನಂದದಂತೆ ಕಾಣುವಂತಹದ್ದಷ್ಟೇ, ಹೊರತು ವಾಸ್ತವಿಕವಾಗಿರತಕ್ಕಂತಹ ಆನಂದ ಅಲ್ಲ. ವಾಸ್ತವಿಕವಾಗಿರತಕ್ಕಂತಹ ಆನಂದ ಅಂತ ಹೇಳಿದ್ರೆ ಯಾವುದು ಅಂತ ಕೇಳಿದ್ರೆ ಅದು ಮೋಕ್ಷದಲ್ಲಿ ಆ ಪರಮ ಆನಂದ, ನಮ್ಮ ಸ್ವರೂಪಾನಂದ, ಸ್ವರೂಪ ಸುಖವನ್ನು ನಮ್ಮನ್ನ ಅಭಿವ್ಯಕ್ತಿಗೊಳಿಸಿ ನಮ್ಮನ್ನ ಭಗವಂತ ಮೋಕ್ಷದ ಕಡೆಗೆ ಕೊಂಡು ಹೋಗತಕ್ಕಂಥವನು ಎಂಬುದಾಗಿ ನಮಗೆ ಇಲ್ಲಿ ಈ ವಿಷಯವನ್ನ ತಿಳಿಸಿಕೊಡ್ತಾರೆ. ಅಂತಹ ಆ ತುರಿಯನಾಮಕನಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನ ಮಾಡಿದ್ರೆ, ತುರಿಯನಾಮಕನಾಗಿರ್ತಕ್ಕಂತಹ ಭಗವಂತ, ತುರಿಯ ಅಂತ ಹೇಳಿದ್ರೆ ಸಂಸ್ಕೃತದ ಅರ್ಥ ಏನು ಅಂತ ಕೇಳಿದ್ರೆ ತುರಿಯ ಶಬ್ದಕ್ಕೆ ಶ್ರೇಷ್ಠ, ಕೊನೆ, ತುರಿಯ ಕೊನೆ ಅಂತ ಅರ್ಥ. ಕೊನೆ ಶಬ್ದಕ್ಕೆ ಕೊನೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಇದ್ಯಾವುದೂ ಕೊನೆಯಲ್ಲ, ಇದೆಲ್ಲವೂ ಆರಂಭ. ಮತ್ತೆ ಕೊನೆ ಸಿಗುವುದು ಭಗವಂತನಲ್ಲಿ ಮಾತ್ರ. ಇದೆಲ್ಲವೂ ಕೂಡ ಕ್ಷಣಿಕ ಅಂತ ಎಂಬುದನ್ನು ಬಿಟ್ಟು ಕೊನೆಯಾಗಿರ್ತಕ್ಕಂತಹ ಸುಖ ಯಾವುದು? ಅದು ಭಗವಂತನಲ್ಲಿ. ಅಲ್ಲಿಗೆ ನಮಗೆ ಗಮ್ಯಸ್ಥಾನ. ಅದನ್ನು ನಾವು ಚಿಂತನೆ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ಭಗವಂತ ನಮಗೆ ತನ್ನ ಸ್ಥಾನವನ್ನ, ಅವನ ಸ್ಥಾನವನ್ನ ನಮಗೆ ಕರುಣಿಸ್ತಾನೆ ಎಂಬುದಾಗಿ ಇಲ್ಲಿ ಉಪನಿಷತ್ಕಾರರು ಆ ಚಿಂತನೆಯನ್ನ ನಮಗೆ ಕೊಡ್ತಾರೆ. ತದನಂತರದಲ್ಲಿ ಮುಂದಕ್ಕೆ ಹೇಳುವಾಗ ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನಭಯಂ ವಿದ್ಯತೆ ಕ್ವಚಿತ್. ಸರಿ, ಪ್ರಣವನನ್ನ ಉಪಾಸನೆ ಮಾಡಿದ. ಪ್ರಣವನನ್ನು ಉಪಾಸನೆ ಮಾಡಿದ್ರಿಂದಾಗಿ ಏನಾಗ್ತದೆ? ಪ್ರಣವನ ಉಪಾಸನೆ
ಏನು ಮಾಡ್ತದೆ ಅಂತ ಆಗಬೇಕಲ್ವ. ನಾವು ಯಾರ್ಯಾರನ್ನೂ ಉಪಾಸನೆ ಮಾಡುವ, ಪ್ರಣವನ ಉಪಾಸನೆಯನ್ನು ಯಾಕೆ ಮಾಡಬೇಕು? ಅಥವಾ ಪ್ರಣವ ಎಂಬ ವಾಚ್ಯ ಶಬ್ದ ಇನ್ನಿತರವಾಗಿರತಕ್ಕಂತಹ ಬೇರೆ ಯಾರಲ್ಲೂ ಹೇಳ್ಬೋದಲ್ವ. ಪ್ರಣವ ಅಂತ ಹೇಳಿದ್ರೆ ಯಾಕೆ ಭಗವಂತ ಆಗಬೇಕು? ಪ್ರಣವ ಅಂತ ಹೇಳಿದ್ರೆ ರುದ್ರ ಆಗ್ಬೋದಲ್ವ. ಪ್ರಣವ ಅಂತ ಹೇಳಿದ್ರೆ ಯಾರು ದುರ್ಗಾದೇವಿ ಆಗ್ಬೋದಲ್ವ. ಪ್ರಣವ ಅಂತ ಹೇಳಿದ್ರೆ ಇನ್ನಿತರವಾಗಿರತಕ್ಕಂತಹ ದೇವತೆಗಳು ಆಗ್ಬೋದಲ್ವ. ಇಲ್ಲ, ಪ್ರಣವ ಶಬ್ದಕ್ಕೆ ಮುಖ್ಯವಾಗಿರತಕ್ಕಂತಹ ತಾತ್ಪರ್ಯ, ಮುಖ್ಯವಾಗಿರತಕ್ಕಂತಹ ವಾಚ್ಯತ್ವ ಎಲ್ಲಿದೆ ಅಂತ ಕೇಳಿದ್ರೆ ಪ್ರಣವ ಶಬ್ದದ ವಾಚ್ಯತ್ವ ಇರುವಂತಹದ್ದು ಭಗವಂತನಲ್ಲಿ ಮಾತ್ರ. ಪ್ರಣವ ಶಬ್ದಕ್ಕೆ ಮುಖ್ಯ ವಾಚ್ಯತ್ವ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಉಪನಿಷತ್ತು ಹೇಳುವಾಗ ಯುಂಜೀತ ಪ್ರಣವೇ ಚೇತಃ. ನಮ್ಮ ಚೇತ ಏನಿದೆ, ಚೇತಸ್ಸು ಅಂತ ಹೇಳಿದ್ರೆ ಮನಸ್ಸು. ನಮ್ಮ ಮನಸ್ಸನ್ನ ಎಲ್ಲಿ ಕೊಡಬೇಕು ಅಂತ ಕೇಳಿದ್ರೆ ಭಗವಂತ ಎಲ್ಲ ನಮ್ಮ ಮನಸ್ಸನ್ನ ನಿಯಮನೆ ಮಾಡ್ತಾನೆ. ಜಾಗೃತ ಅವಸ್ಥಾ ನಿಯಾಮಕನಾಗಿ ಹೇಳುವಾಗ, ಹಿಂದೆ ಉಪನಿಷತ್ತಿನಲ್ಲಿ ಆರಂಭದಲ್ಲಿ ಹೇಳುವಾಗ ವಿಶ್ವನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ರು. ವಿಶ್ವ ಎಲ್ಲಿರ್ತಾನೆ? ವಿಶ್ವನಾಮಕ ಉಪಾಸನೆಯನ್ನು ಮಾಡಿದಾಗ ವಿಶ್ವನನ್ನ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ವಿಶ್ವನ ಉಪಾಸನೆಯನ್ನು ಹೇಳಿದ್ರಿಂದಾಗಿ ವಿನಾಯಕಸ್ತು ವಿಶ್ವಸ್ಯ ಧ್ಯಾನ 5 ಗಜವಕ್ರತ, ಇದೇ ಉಪನಿಷತ್ತನ್ನೇ ಹೇಳಿದ್ದು. ಗಣಪತಿಗೆ ಯಾಕೆ ಗಜಮುಖತ್ವ ಬಂದದ್ದು ಅಂತ ಕೇಳಿದ್ರೆ, ಅಥರ್ವಣ ಮಾಂಡುಕ್ಯೋಪನಿಷತ್ತು ಕೊಟ್ಟಿರತಕ್ಕಂತಹ ಚಿಂತನೆ ಏನು ಅಂತ ಕೇಳಿದ್ರೆ, ವಿಶ್ವನ ಉಪಾಸನೆ. ವಿಶ್ವ ಹೇಗಿದ್ದಾನೆ ಅಂತ ಕೇಳಿದ್ರೆ 18 ಮುಖಗಳು, ಮಧ್ಯದ ಮುಖ 19ನೆಯ ಮುಖ ಏನು ಅಂತ ಕೇಳಿದ್ರೆ ಗಜಮುಖ. ಆ ಗಜಮುಖತ್ವ ಉಪಾಸನೆ ಯಾರು ಮಾಡಿದ್ದು? ವಿನಾಯಕ ಮಾಡಿದ. ವಿನಾಯಕ ಅಂತ ಹೇಳಿದ್ರೆ ಅವನು ವಿನಾಯಕ ಏನು ಮಾಡಿದ? ವಿಶ್ವನ ಉಪಾಸನೆಯನ್ನ ಮಾಡಿದ. ವಿಶ್ವ ಶಬ್ದಕ್ಕೆ ಏನರ್ಥ ಕೇಳಿದ್ದು? ಆ ಭಗವಂತನ ಮಧ್ಯದ ಮುಖ, 18 ಮುಖಗಳು, ಅದರಲ್ಲಿ ಮಧ್ಯದ ಮುಖ ಯಾವುದು ಅಂತ ಕೇಳಿದ್ರೆ ಆ ಗಜಮುಖತ್ವ. ಆ ಗಜಮುಖನ ಉಪಾಸನೆಯನ್ನು ಮಾಡಿದ್ರಿಂದಾಗಿ ಏನು ಮಾಡಿದ? ಅವನಿಗೆ ಗಜಮುಖತ್ವವನ್ನು ಕೊಟ್ಟ ಅಂತ ಹೇಳಿದರು. ಇಲ್ಲಿ ಈಗ ಜಾಗೃತ ಅವಸ್ಥಾ ನಿಯಾಮಕ ಜೀವರಾಶಿ ಎಚ್ಚರ ಇರ್ತಾನಲ್ವಾ? ಎಚ್ಚರ ಇದ್ದಾನೆ. ಯಾಕೆ? ರಾತ್ರಿ ಕಾಲದಿಂದಾಗಿ ಬೆಳಿಗ್ಗೆ ಕಾಲ ಎದ್ದೇಳ್ತಾನೆ. ವಿಶ್ವ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ದಕ್ಷಿಣಾಸ್ತಃ, ದಕ್ಷಿಣ ಅಕ್ಷಿಸ್ತಃ ಅಂತ ಹೇಳ್ತಾರೆ. ಜೀವನ ಬಲಗಣ್ಣಿಲೆದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಬಲಗಣ್ಣಿಲೆದ್ದುಕೊಂಡು ಜಗತ್ತಿನ ಜಾಗೃತಾದಿ ಪದಾರ್ಥಗಳ, ಜಾಗೃತ ಅವಸ್ಥೆಯಲ್ಲಿ ನಮಗೆ ಜಗತ್ತಿನ ಎಲ್ಲ ಪದಾರ್ಥಗಳ ಜ್ಞಾನ ಬರ್ತದಲ್ವ. ನಾವೇನು ಜಗತ್ತನ್ನು ನೋಡ್ತೇವೆ, ದೇವರ ವಿಗ್ರಹವನ್ನು ನೋಡ್ತೇವೆ, ಇನ್ನಿತರ ದೇವರ ಪದಾರ್ಥಗಳನ್ನು ನೋಡ್ತೇವೆ, ಬೇರೆ ಬೇರೆ ಪದಾರ್ಥಗಳ ಜ್ಞಾನ ಬಂತು. ಜ್ಞಾನ ಯಾಕೆ ಬಂತು? ಎಚ್ಚರ ಇದ್ದಾಗ. ಎಚ್ಚರ ಯಾಕಿತ್ತು ಅಂತ ಕೇಳಿದ್ರೆ, ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲಿದ್ದ? ದಕ್ಷಿಣಾಕ್ಷಿಯಲ್ಲಿದ್ದ. ದಕ್ಷಿಣಾಕ್ಷಿಯಲ್ಲಿದ್ದುಕೊಂಡು ಜಗತ್ತಿನಲ್ಲಿರ್ತಕ್ಕಂತಹ ಜಾಗೃತ ಅವಸ್ಥಾ ನಿಯಾಮಕನಾಗಿ ಎದುರುಗಡೆ ಪದಾರ್ಥಗಳ ಜ್ಞಾನವನ್ನು ನನಗೆ ಕೊಟ್ಟ. ಅದರಿಂದಾಗಿ ನಾವೇನು ಮಾಡ್ತೇವೆ? ಜಗತ್ತಿನಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ನೋಡ್ತೇವೆ. ಆಗೇನಾಯಿತು? ಜಾಗೃತ ಅವಸ್ಥಾ ನಿಯಾಮಕನಾಗಿ ವಿಶ್ವನಾಮಕ ಪರಮಾತ್ಮನಿದ್ದಾನೆ ಅಂತಾಯಿತು. ಅಂದರೆ ಜೀವನು ಎಚ್ಚರ ಇರಬೇಕು ಅಂತ ಆದರೆ ಯಾರ ಅನುಗ್ರಹ ಬೇಕು? ಜೀವನಿಗೆ ಅನುಗ್ರಹಕನಾಗಿ ವಿಶ್ವನಾಮಕ ಪರಮಾತ್ಮನೇ, ವಿಶ್ವನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಬೇಕು ಅಂತಾಯಿತು. ಸರಿ, ಇದು ವಿಶ್ವನ ವ್ಯವಸ್ಥೆ ಅಂತಾಯಿತು. ಇನ್ನು ವಿಶ್ವ ತೈಜಸ. ತೈಜಸ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ತೈಜಸ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಹೇಳುವಾಗ ಅವನು ಕಂಠ ಮಧ್ಯದಲ್ಲಿರ್ತಾನೆ ಅಂತ ಹೇಳ್ತಾರೆ. ಕಂಠದೇಶ ಅಂತ. ಅವನ ಸ್ಥಾನ ಯಾವುದು ಅಂತ ಕೇಳಿದ್ರೆ ಕಂಠಸ್ಥಾನ. ತಾನು ಕಂಠಸ್ಥಾನದಲ್ಲಿದ್ದುಕೊಂಡು ಜೀವನಿಗೆ ಸ್ವಪ್ನಾವಸ್ಥೆಯಲ್ಲಿ ಹೋಗಬೇಕು ಅಂತಾದರೆ ಜೀವನು ಸ್ವಾತಂತ್ರ್ಯ. ಜೀವನಿಗೆ ಸ್ವಪ್ನಾವಸ್ಥೆಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಉಂಟಾ? ಸ್ವಾತಂತ್ರ್ಯ ಇಲ್ಲ. ಯಾಕೆ? ನಾವು ಕೆಲವು ಸಂದರ್ಭದಲ್ಲಿ ಜೀವರಾಶಿಯೇ ತಾನು ಕಷ್ಟಪಟ್ಟು ನಾನು ಇಂತಹ ಸ್ವಪ್ನವನ್ನು ಕಾಣಬೇಕು ಅಂತ ಅಂದುಕೊಂಡು ತಾನು ಮಲಗಿದ್ರೂ ಕೂಡ ದುಸ್ವಪ್ನಗಳು ಬೀಳ್ತದಲ್ವ. ಇದು ಯಾಕೆ ಬೀಳ್ತದೆ? ಸ್ವಪ್ನ ನಾನು ಬಯಸಿರತಕ್ಕಂಥ ಸ್ವಪ್ನ ನನಗೆ ಬೇಕು ಅಂತ ಆದರೆ ನನಗೆ ಆ ಸ್ವಪ್ನ ಬೀಳೋದಿಲ್ಲ. ಯಾಕೆ? ನಾನು ಬಯಸ್ತೇನೆ,
ಏನು ಬಯಸ್ತೇನೆ, ನನಗೆ ಸಂಪತ್ತು ಬೇಕು, ನಾನು ದೊಡ್ಡ ಧನಿಕನಾಗಬೇಕು, ಈ ರೀತಿಯಾಗಿರ್ತಕ್ಕಂತಹ ಸ್ವಪ್ನವನ್ನು ನಾನು ಕಾಣಬೇಕು ಅಂತ ಹೇಳಿಕೊಂಡು ಇಚ್ಛೆ ಪಟ್ಟುಕೊಂಡು ನಾನು ಮಲಗಿದ್ರೂ ಕೂಡ ನನ್ನ ಸ್ವಪ್ನ ನನ್ನ ಅಧೀನವಾಗಿಲ್ಲ. ಯಾಕೆ? ಸ್ವಪ್ನಾವಸ್ಥಾ ಪ್ರೇರಕ ಯಾರ್ದು? ಸ್ವಪ್ನಾಧಿಕರಣವನ್ನ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಸ್ವಪ್ನ ಅದು ಜೀವನ ವ್ಯವಸ್ಥೆಯಲ್ಲಿಲ್ಲ. ಜೀವ ಸ್ವಪ್ನಾವಸ್ಥಾ ನಿಯಾಮಕನಾಗಿ ಅವನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸರಿ, ಸ್ವಪ್ನಾವಸ್ಥಾ ನಿಯಾಮಕ ಯಾರು ಅಂತ ಕೇಳಿದ್ರೆ ಸ್ವಪ್ನಾವಸ್ಥಾ ನಿಯಾಮಕನಾಗಿರ್ತಕ್ಕಂತಹ ಭಗವಂತ, ತೈಜಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನಿದ್ದಾನೆ. ಸ್ವಪ್ನಾವಸ್ಥೆ ಆಯಿತು. ಸ್ವಪ್ನಾವಸ್ಥೆಯಲ್ಲಿ ಹೋದಾಗ ಅದೊಂದು ವ್ಯವಸ್ಥೆ. ಇನ್ನು ಪ್ರಾಜ್ಞ ಅಂತ ಹೇಳಿದ್ರೆ ಒಳ್ಳೆಯ ಗಾಢ ನಿದ್ರೆ, ಏನೂ ಗೊತ್ತಿಲ್ಲ, ಏನಾಗ್ತಾ ಉಂಟು ಅಂತ ಗೊತ್ತಾಗುವುದಿಲ್ಲ ಅವನಿಗೆ. ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜೀವನನ್ನ ಗಾಢವಾಗಿ ಆಲಿಂಗನ ಮಾಡಿಬಿಡ್ತಾನಂತೆ. ಏನು ಅವನಿಗೆ ಬಾಹ್ಯವಾಗಿರತಕ್ಕಂತಹ ಪ್ರಪಂಚದ ಜ್ಞಾನವೇ ಬರುವುದಿಲ್ಲ. ಇದು ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತನ ವ್ಯವಸ್ಥೆ. ಆದರೆ ಕೆಲವು ನಮಗೆ ಜ್ಞಾನ ಬರ್ತದಲ್ವಾ? ಯಾವುದು ಜ್ಞಾನ ಬಂದದ್ದು? ನಾನು ಎದ್ದ ಮೇಲೆ ನನಗೆ ಕೆಲವೆಲ್ಲ ಜ್ಞಾನ ಹಾಗೆ ಇರ್ತದೆ. ಏತಾವಂತಂ ಕಾಲಂ, ಕಾಲದ ಜ್ಞಾನ ಇತ್ತು. ಅಹಂ ಅಂತ ಎಂಬುದಾಗಿ ನನ್ನ ಜ್ಞಾನ ಇತ್ತು. ಸುಖ ಅಂತ ಹೇಳುವುದಾಗಿ ಸುಖದ ಜ್ಞಾನ ಇತ್ತು. ಅಸ್ವಾಪ್ಸಂ, ಚೆನ್ನಾಗಿ ನಿದ್ದೆಯನ್ನು ಮಾಡಿದೆ ಅಂತ ಇದೆಲ್ಲ ಜ್ಞಾನ ಬಂತಲ್ವಾ? ಯಾವ ಇಂದ್ರಿಯಗಳೂ ಇಲ್ಲ. ಕಣ್ಣುಂಟ, ಕಣ್ಣಿಲ್ಲ. ಮತ್ತೆ ಚಕ್ಷುರಿಂದ್ರಿಯ, ತ್ವಗಿಂದ್ರಿಯ, ಶ್ರವಣೇಂದ್ರಿಯ, ಯಾವ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಕೂಡ ಉಪರತವಾಗಿರ್ತವೆ. ಯಾವ ಇಂದ್ರಿಯಗಳು? ಎಲ್ಲ ಇಂದ್ರಿಯಗಳು ಬಾಹ್ಯವಾಗಿರತಕ್ಕಂತಹ ಯಾವುದೆಲ್ಲ ಇಂದ್ರಿಯಗಳು ಅಂತ ಇದೆಯೋ ಎಲ್ಲ ಇಂದ್ರಿಯಗಳು ಕೂಡ ಉಪರತವಾಗಿರ್ತವೆ. ಉಪರತವಾಗದೇ ಇರತಕ್ಕಂತಹ ಇಂದ್ರಿಯ ಒಂದು ಮಾತ್ರ, ಅದು ಸಾಕ್ಷಿ ಇಂದ್ರಿಯ ಮಾತ್ರ. ಅದು ಏನು ಮಾಡುತ್ತೆ ಅಂತ ಕೇಳಿದ್ರೆ, ಸಾಕ್ಷಿ ಎಲ್ಲಿಯ ತನಕ ವ್ಯವಸ್ಥೆ ಅಂತ ಕೇಳಿದ್ರೆ ಸಾಕ್ಷಿ ನನ್ನ ಜ್ಞಾನವನ್ನು ಗ್ರಹಣ ಮಾಡ್ತದೆ. ನಾನು ಅಂತ ಗ್ರಹಣ ಮಾಡ್ತದೆ. ಯಾರನ್ನ? ಅಹಂ ಅಂತ ಗ್ರಹಣ ಮಾಡಿದ್ದು ಹೌದಾ? ಸತ್ಯವೇ. ಯಾಕೆ? ನಿದ್ದೆ ಮಾಡಿ ಎದ್ದ ಮೇಲೆ ನಾನು ಅಂತ ಜ್ಞಾನ ಬಂದದ್ದು ಸತ್ಯವೇ. ನಾನು ಅಂತ ಜ್ಞಾನ ಬರಲಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ನಾನು ಅಂತ ಜ್ಞಾನ ಬರ್ತಾ ಉಂಟಲ್ವಾ? ಬಂದಿರತಕ್ಕಂತಹ ಜ್ಞಾನವನ್ನ ಪ್ರತ್ಯಕ್ಷ, ಅದು ನಾನು ಎಂಬುದು ಪ್ರತ್ಯಕ್ಷ ಅಲ್ವಾ? ಯಾಕೆ ಪ್ರತ್ಯಕ್ಷ ಅಲ್ಲ? ಯಾಕೆ ಪ್ರತ್ಯಕ್ಷ? ನಾನು ಅಂತ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಏತಾವಂತಂ ಕಾಲಂ ಅಹಂ ಅಂತ ಎಂಬುದಾಗಿ ನನ್ನ ಜ್ಞಾನವನ್ನು ನಾನು ಸ್ವೀಕಾರ ಮಾಡ್ತಾ ಉಂಟು. ಸುಖ ಅಂತ ಸುಖದ ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಉಂಟು. ನಿದ್ರೆಯನ್ನು ಮಾಡಿದೆ ಅಂತ ಹೇಳಿಕೊಂಡು ನಿದ್ರೆ ಜ್ಞಾನವನ್ನು, ಇದೆಲ್ಲ ಬಂದದ್ದು ಹೇಗೆ? ಸಾಕ್ಷಿ. ಹೀಗೆ ಮನಸ್ಸು ಕೂಡ ಉಪರತವಾಗಿರ್ತದೆ. ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತನ ಅಧೀನವಾದಾಗ ಜೀವ ಯಾರೂ ಗೊತ್ತಿಲ್ಲ. ಅಲ್ಲಿ ಜೀವನೂ ಕೂಡ ಸ್ವತಂತ್ರ. ಅವನೂ ಕೂಡ ಭಗವಂತನ ಅಧೀನವಾಗಿ ತಾನು ಗಾಢವಾಗಿರ್ತಕ್ಕಂತಹ ನಿದ್ರೆಗೆ ಹೋಗಿರ್ತಾನೆ. ಅಲ್ಲಿ ಆ ಸಾಕ್ಷೇಂದ್ರಿಯ ಎಚ್ಚರವಾಗಿದ್ದುಕೊಂಡು ಭಗವಂತ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಹೀಗೆ ಅವನನ್ನ ಎಂಜೀತ ಪ್ರಣವೇಯುಕ್ತ ಪ್ರಣವೇ ಚೇತಃ, ಮನಸ್ಸು ಭಗವಂತನಲ್ಲಿ, ಪ್ರಣವನಲ್ಲಿ, ಯಾರಲ್ಲಿ? ಆ ಅಕಾರಾದಿ ಇಡೀ ಓಂಕಾರ ಪ್ರತಿಪಾದ್ಯಮಾನನಾಗಿರ್ತಕ್ಕಂತಹ, ಸಮಸ್ತ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನಲ್ಲಿ ಮನಸ್ಸನ್ನ ಏನು ಮಾಡಬೇಕು? ಅಲ್ಲಿ ಅದನ್ನ ಇಡಬೇಕು. ತದನಂತರದಲ್ಲಿ ಆ ಭಗವಂತ ಏನಾಗಿದ್ದಾನೆ? ಪ್ರಣವೋ ಬ್ರಹ್ಮ ನಿರ್ಭಯಂ. ಅವನು ಬ್ರಹ್ಮ. ಏನು ಬ್ರಹ್ಮ? ಅವನು ಬೃಹ ಜಾತಿ ಜೀವ, ಇಡೀ ಸಕಲ ಜೀವರಾಶಿಗಳಿಗೆ ಒಡೆಯ, ಅಧಿಪತಿ. ಅವನನ್ನ ಬ್ರಹ್ಮ ಅಂತ ಕರೆದದ್ದು. ಬ್ರಹ್ಮ ನಿರ್ಭಯಂ, ಭಯ, ಯಾವ ಭಯನೂ ಇಲ್ಲ ಅವನಿಗೆ. ಭಯ ಯಾಕೆ? ಭಯ ಇರುವಂತಹದ್ದು ಅದು ಜೀವನ ಗುಣ. ಭಯ ಜೀವನ ಧರ್ಮ. ಜೀವನ ಧರ್ಮವನ್ನ ಭಗವಂತನಲ್ಲಿ ಆರೋಪವನ್ನ ಮಾಡಬಾರದು. ಯಾಕೆ? ಅವನು ಶುದ್ಧನಾಗಿರ್ತಕ್ಕಂಥವನು. ಶುದ್ಧನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ, ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆರೋಪವನ್ನು ಮಾಡಬಾರದು. ಅಂತಹ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ತದನಂತರದಲ್ಲಿ ಏನಾಗ್ತದೆ? ಸರಿ, ನನ್ನ ಮನಸ್ಸನ್ನು ನಾನು ದೇವರಿಗೆ ಕೊಟ್ಟೆ, ಏನಾಗ್ತದೆ? ಏನಾದರೂ ಉಪಕಾರ ಉಂಟಾ? ಏನು ನಾನು ಕೂಡ ಬೇಕಾದಷ್ಟು ಚಿಂತನೆಯನ್ನು ಮಾಡ್ತಾ ಇರ್ತೇನೆ, ಅಥವಾ ನನ್ನ ಮನಸ್ಸನ್ನು ನಾನು ದೇವರಿಗೆ ಕೊಟ್ಟೆ, ದೇವರಿಗೆ ಕೊಟ್ಟದ್ರಿಂದಾಗಿ ನನಗೇನಾದರೂ ಕೂಡ ಉಪಕಾರ ಉಂಟಾ? ಲಾಭ ಇದೆಯಾ?
ನಾನ್ಯಾಕೆ ದೇವರಿಗೆ ಮನಸ್ಸನ್ನು ಕೊಡಬೇಕು ಅಂತ ಕೇಳಿದ್ರೆ, ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತಪಿ, ಯಾವ ಕಾಲಕ್ಕೂ ಕೂಡ ಭಯ ಎಂಬುದು ನಿನ್ನನ್ನು ಬಾಧಿಸುವುದಿಲ್ಲಪ್ಪ. ಯಾಕೆ ಅಂತ ಕೇಳಿದ್ರೆ, ಯಾರ ಮನಸ್ಸು ಭಗವಂತನಲ್ಲಿ ನೆಲೆಯುವುದೆಯೋ, ಯಾರ ಮನಸ್ಸು ಭಗವಂತನಲ್ಲಿ ಗಟ್ಟಿಯಾಗಿ ಇದೆಯೋ, ಅವನಿಗೆ ಯಾವ ಕಾಲಕ್ಕೂ ಕೂಡ ಸಂಸಾರದ ಭಯ ಇಲ್ಲ. ನಿನಗೆ ಸಂಸಾರದ ಭಯ ಯಾವಾಗ ಅಂತ ಕೇಳಿದ್ರೆ, ನಿನ್ನ ಮನಸ್ಸು ಈ ಲೌಕಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾಗ ನಿನಗೆ ಭಯ. ಈ ಮನಸ್ಸನ್ನು ನೀನು ಯಾವಾಗ ಭಗವಂತನ ಕಡೆಗೆ ಕೊಟ್ಟಿಯೋ, ನ ಭಯಂ ವಿದ್ಯತೆ ಕ್ವಚಿತ್, ಯಾವ ಭಯವೂ ಕೂಡ ನಿನ್ನನ್ನು ಬಾಧಿಸುವುದಿಲ್ಲ. ನ ಭಯಂ ವಿದ್ಯತೆ ಕ್ವಚಿದಪಿ ಕಿಂಚಿತ್, ಏನಾದರೂ ಸ್ವಲ್ಪ ಸ್ವಲ್ಪ ಆದರೂ ಭಯಗಳು ಇರಬಹುದಲ್ವಾ. ಕ್ವಚಿದಪಿ ಭಯಂ ನ ವಿದ್ಯತೆ. ಯಾಕೆ ಭಯ? ಭಯಕೃತ್ ಭಯನಾಶನ. ಭಗವಂತನನ್ನ ಉಪಾಸನೆ ಮಾಡುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಭಯಕೃತ್ ಭಯನಾಶನ. ಅವನು ಭಯಕೃತ್, ಯಾರಿಗೆ ಭಯವನ್ನು ಕೊಡ್ತಾನೆ, ಯಾರು ದುಷ್ಟರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೋ ಅವರಿಗೆ ಭಯಕೃತ್. ತದನಂತರದಲ್ಲಿ ಭಯನಾಶನ, ಯಾರು ಭಗವಂತನನ್ನ ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅವರ ಭಯವನ್ನು ನಾಶ ಮಾಡ್ತಾನೆ. ಭಯಕೃತ್ ಭಯನಾಶನ ಅಂತ ಹೀಗೆ ಅವನನ್ನ ಹೇಳ್ತಾರೆ. ತದನಂತರದಲ್ಲಿ ಆ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್ ಪ್ರಣವೋ ಹ್ಯಪರಂ ಬ್ರಹ್ಮ ಪ್ರಣವಸ್ಯ ಪರಂ ಶ್ರುತಂ ಅಪೂರ್ವೋ ಅಂತರೋ ಬಾಹ್ಯೋ ಅನಪರಂ ಪ್ರಣವೋಭಿಯಃ. ಅವನನ್ನ ಈ ಪ್ರಣವಾದಿ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ಭಗವಂತ ಅವನನ್ನ ಹೇಳ್ತಾರೆ. ಯಾವುದು? ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ಈ ಪಂಚರೂಪಗಳು. ಈ ಪಂಚರೂಪಗಳು ಕೂಡ ಇದರಿಂದಲೇ ಅಭಿವ್ಯಕ್ತವಾಗಿರತಕ್ಕಂತಹ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗಲೂ ಕೂಡ ಓಂಕಾರವನ್ನ ಇಟ್ಟುಕೊಂಡು ಅದರ ವಿಸ್ತೃತವಾಗಿರತಕ್ಕಂತಹ 72 ಮಂತ್ರಗಳನ್ನು ಆಚಾರ್ಯರು ಉದ್ಧಾರ ಮಾಡ್ತಾ ಬರ್ತಾರೆ. ಅದರಲ್ಲಿ ಮೊದಲಿಗೆ ಪ್ರಣವ ಮಂತ್ರವನ್ನು ಇಟ್ಟುಕೊಂಡು ತದನಂತರದಲ್ಲಿ ಉಳಿದ ಮಂತ್ರಗಳನ್ನು ಕೂಡ ಹೇಳ್ತಾ ಬರ್ತಾರೆ. ಹೀಗೆ ಆ ಪ್ರಣವದ ಮಹತ್ವವನ್ನ ಹೇಳುವಾಗ ಅದರಿಂದ ವ್ಯಾಖ್ಯಾನ ರೂಪ, ಅದರ ವಿಸ್ತೃತವಾಗಿರ್ತಕ್ಕಂತಹ ರೂಪ ಯಾವುದು ಅಂತ ಕೇಳಿದ್ರೆ ವಾಸುದೇವಾದಿ ರೂಪಗಳು. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ಈ ಪಂಚರೂಪಗಳು. ಈ ಪಂಚರೂಪಗಳು ಅನಂತರದಲ್ಲಿ ಇದರಿಂದ ಅಭಿವ್ಯಕ್ತವಾಗಿರತಕ್ಕಂಥ ವಿಶ್ವಾದಿ ರೂಪಗಳು. ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅಂತ ಹೇಳಿಕೊಂಡು ಹೀಗೆ ಇದರ ರೂಪಗಳು ಅಭಿವ್ಯಕ್ತವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾರೆ. ಈ ಎಲ್ಲ ರೂಪಗಳು ಕೂಡ ಯಾರ್ದು? ಇದು ಬೇರೆ ಯಾರ್ದು ಅಲ್ಲ, ಇದು ಭಗವಂತನದ್ದೇ ರೂಪಗಳು. ಯಾಕೆ ಅಂತ ಕೇಳಿದ್ರೆ, ಪ್ರಣವದ ರೂಪ ಬೇರೆ ಅಲ್ಲ, ವಿಶ್ವಾದಿ ರೂಪಗಳು ಬೇರೆ ಅಲ್ಲ, ವಾಸುದೇವಾದಿ ರೂಪಗಳು ಬೇರೆ ಅಲ್ಲ, ಎಲ್ಲವೂ ಅವನದ್ದೇ. ಅದು ಯಾರ್ದು ಅಂತ ಕೇಳಿದ್ರೆ ಅವನದ್ದೇ ರೂಪಗಳು. ಅದು ಬೇರೆ ಬೇರೆ ಅಧಿಷ್ಠಾನದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕಾಣುವಂಥದ್ದಷ್ಟೇ. ಹೀಗೆ ಆ ಪ್ರಣವಾದಿ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ರೂಪಗಳು ಅದೆಲ್ಲವೂ ಕೂಡ ಏನು? ಅದೆಲ್ಲವೂ ಕೂಡ ಅಪೂರ್ವ, ಅನಂತಃ, ಅಬಾಹ್ಯ, ಅನಪರಂ ಅಂತ ಹೇಳಿಕೊಂಡು ಹೇಳ್ತಾರೆ. ಅದು ಅನಾದಿ, ನಿತ್ಯ, ವ್ಯಾಪ್ತ, ಸ್ವತಂತ್ರ, ಅವ್ಯಯ. ಅದಕ್ಕೆ ಯಾವುದಕ್ಕೂ ಕೂಡ ವೃದ್ಧಿ ಹ್ರಾಸಾದಿಗಳಿಲ್ಲ. ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಒಂದು ರೂಪದಲ್ಲಿ ವೃದ್ಧಿ ಉಂಟು, ಒಂದು ರೂಪದಲ್ಲಿ ಹ್ರಾಸ ಇದೆ, ಇಲ್ಲವೇ ಇಲ್ಲ. ವಿಶ್ವಾದಿ ರೂಪಗಳು ಅದು ಪೂರ್ಣ ರೂಪ, ಇತರ ರೂಪಗಳು ಅಪೂರ್ಣ ರೂಪ. ಯಾವ ಕಾಲಕ್ಕೂ ಕೂಡ ಇದರಲ್ಲಿ ಈ ರೀತಿಯಾಗಿ ಭೇದದ ಸಂಖ್ಯೆಯನ್ನೇ ಮಾಡಬೇಡಿ. ಯಾಕೆ ಅಂತ ಕೇಳಿದ್ರೆ ಎಲ್ಲ ರೂಪಗಳು ಕೂಡ ಅದು ಪೂರ್ಣವಾಗಿರತಕ್ಕಂಥ ರೂಪಗಳು, ಅದ್ಭುತವಾಗಿರತಕ್ಕಂಥ ರೂಪಗಳೇ ಹೊರತು ಅದರಲ್ಲಿ ಯಾವ ಸಂಖ್ಯೆಯೂ ಬೇಡ. ತದನಂತರದಲ್ಲಿ ಅದು ಅಪೂರ್ವ, ಅನಂತಃ, ಅಬಾಹ್ಯ, ಎಲ್ಲ ರೂಪಗಳು ಕೂಡ ನಿತ್ಯ, ವ್ಯಾಪ್ತ, ಸ್ವತಂತ್ರ. ಕೆಲವು ರೂಪಗಳು ಸ್ವತಂತ್ರ, ಇನ್ನು ಕೆಲವು ರೂಪಗಳು ಅಸ್ವತಂತ್ರ. ಇಲ್ಲ, ಯಾವ ರೂಪಗಳಲ್ಲಿಯೂ ಕೂಡ ಅಸ್ವಾತಂತ್ರ್ಯದ ಕಲ್ಪನೆಯೇ ಮಾಡಬೇಡಿ, ಶಂಕೆಯೇ ಇಲ್ಲ. ಯಾಕೆ? ದೋಷ ಇದ್ರೆ ತಾನೇ ಶಂಕೆ ಮಾಡುವಂತಹದ್ದು. ದೋಷ ಎಲ್ಲಿ ಇದೆಯೋ ಅಲ್ಲಿ ಶಂಕೆಯನ್ನು ಮಾಡುವಂಥ ಸತ್ಯ. ಎಲ್ಲಿ ನಮ್ಮನೆ ಜೀವನಲ್ಲಿ ದೋಷಗಳಿದೆ, ನೀವಲ್ಲಿ ಶಂಕೆಯನ್ನು ಮಾಡುವುದು ಉಚಿತ. ಯಾಕೆ? ಜೀವನಲ್ಲಿ ಯಾವ ಕಾಲಕ್ಕೂ ಕೂಡ ಕಿಂಚಿತ್ತೂ ಕೂಡ ಅವನಲ್ಲಿ ಗುಣಗಳು ಬರ್ಲಿಕ್ಕೆ ಸಾಧ್ಯ. ಎಲ್ಲಿಯೋ ಅಲ್ಪ ಸ್ವಲ್ಪ ಗುಣಗಳು ಬರ್ಬೋದಷ್ಟೇ. ಆದರೆ
ಅವನಲ್ಲಿರ್ತಕ್ಕಂತಹ ಗುಣಗಳನ್ನು ಭಗವಂತನಲ್ಲಿ ನೀವು ಆರೋಪ ಮಾಡಿದರೆ ಮೂರ್ಖರು ಅಂತ ಅನಿಸಿಬಿಡ್ತೇವೆ. ಹಾಗೆ ಆ ಭಗವಂತನ ಗುಣಗಳಲ್ಲಿ ಆಗಲಿ ಭಗವಂತನ ಯಾವ ರೂಪಗಳಲ್ಲಿಯೂ ಕೂಡ ದೋಷದ ಶಂಕೆಯನ್ನೇ ಮಾಡಬೇಡಿ. ಎಲ್ಲ ರೂಪಗಳು ಕೂಡ ಅದು ಅನಂತ, ಅನಾದಿ, ನಿತ್ಯ. ಅದರಲ್ಲಿ ಒಂದು ನಿತ್ಯ ರೂಪ, ಒಂದು ಅನಿತ್ಯ ರೂಪ ಇಲ್ಲವೇ ಇಲ್ಲ. ಎಲ್ಲವೂ ನಿತ್ಯ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲವೂ ಪೂರ್ಣ, ಅದಪೂರ್ಣ, ಎಲ್ಲವೂ ಪೂರ್ಣ. ಅಂತಹ ಜಗತ್ತಿನ ನಿಯಾಮಕನಾಗಿರ್ತಕ್ಕಂತಹ ಪೂರ್ಣವಾಗಿರ್ತಕ್ಕಂತಹ ಭಗವಂತ ಪ್ರಣವ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ರೂಪ ವಿಶ್ವಾದಿ ರೂಪ, ವಿಶ್ವಾದಿ ರೂಪಗಳಿಂದಾಗಿ ಅಭಿವ್ಯಕ್ತವಾಗಿರತಕ್ಕಂಥದ್ದು ವಾಸುದೇವಾದಿ ಪಂಚರೂಪಗಳು. ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕು. ಹೀಗೆ ಏನು ಆ ಆದಿ ಮಧ್ಯ ಅಂತಹ ತೈವಚ ಏವಮ್ಮೆ ಪ್ರಣವಂ ಜ್ಞಾತ್ವ ವ್ಯಶ್ನುತೆ ತದನಂತರಂ. ಪ್ರಾರಬ್ಧ ಭೋಗ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಅಶ್ನುತೆ ವ್ಯಶ್ನುತೆ. ಉಪನಿಷತ್ತು ಒಂದು ಧಾತುವನ್ನು ಪ್ರಯೋಗ ಮಾಡ್ತದೆ, ವ್ಯಶ್ನುತೆ ಅಂತ. ಏವಮ್ಮೆ ಪ್ರಣವಂ ಜ್ಞಾತ್ವ ವ್ಯಶ್ನುತೆ ತದನಂತರಂ. ವಿ ಎಂಬುದು ಉಪಸರ್ಗ. ಅಶ್ನುತೆ ಅವನನ್ನು ಹೊಂದುತ್ತಾನೆ. ಯಾವಾಗ ಹೊಂದುತ್ತಾನೆ ಅಂತ ಕೇಳಿದ್ರೆ ಅವನನ್ನು ಹೊಂದಲಿಕ್ಕೆ ಕೆಲವು ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮ ಭೋಗ, ಪ್ರಾರಬ್ಧದ ಭೋಗಗಳು ಮುಗಿಬೇಕಾಗ್ತದೆ. ಯಾವಾಗ ನಮ್ಮ ಪ್ರಾರಬ್ಧ ಕರ್ಮ ಮುಗಿತದೋ ತಕ್ಷಣಕ್ಕೆ ನಮಗೆ ಮೋಕ್ಷವೇ. ಮತ್ತೇನು ಅದರಲ್ಲಿ ಏನು ಅದರಿಂದ ಮತ್ತೆ ಪುನಃ ಕಾಯಬೇಕು ಅಂತಿಲ್ಲ. ಪ್ರಾರಬ್ಧ ಕರ್ಮ ಅದು ಮುಗಿಯುವಂತಹದ್ದು ಭಗವಂತನ ಅಧೀನ. ಪ್ರಾರಬ್ಧ ಕರ್ಮವನ್ನು ಭಗವಂತ ಏನೂ ಮಾಡುವುದಿಲ್ಲ. ಯಾಕೆ? ಪ್ರಾರಬ್ಧ ಕರ್ಮಗಳು ಅಂದ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮವನ್ನ ಅದು ಭೋಗಿಸಿಯೇ ಖಾಲಿ ಮಾಡಬೇಕಾಗ್ತದೆ. ಉಳಿದದ್ದನ್ನ ಭಗವಂತ ಬೇಕಾದರೂ ಅದನ್ನ ಅವನು ಬಿಟ್ಟು ಬಿಡ್ತಾನೆ. ಇವನನ್ನ ಏನು ತಾನು ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಜೀವರಾಶಿ ಅಂತ ಆದರೆ ಅವನನ್ನ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮೋಕ್ಷಕ್ಕೆ ಕಳಿಸಿ ಬಿಡ್ತಾನೆ. ಆದರೆ ಪ್ರಾರಬ್ಧ ಕರ್ಮವನ್ನು ಮಾತ್ರ ಭೋಗಿಸಿಯೇ ಖಾಲಿ ಮಾಡಬೇಕು. ಅದಕ್ಕೆ ವಿಧಿ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ವ್ಯವಸ್ಥೆ ಇಲ್ಲ. ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೀನು ಭೋಗಿಸಿಯೇ ಖಾಲಿ ಮಾಡಬೇಕು. ಉಳಿದದ್ದನ್ನು ಮಾತ್ರ ಭಗವಂತ ನಿನ್ನನ್ನು ನೋಡಿ ಭಗವಂತ ಅವನನ್ನು ಮೋಕ್ಷಕ್ಕೆ ಕಳಿಸಿಕೊಡ್ತಾನೆ ಅಂತ ಹೇಳ್ತಾರೆ. ವೆಷ್ಟುದೇದ ನಂತರ ಪ್ರಾರಬ್ಧ ಭೋಗ ನಂತರ ಪ್ರಣವಾಚನಾಗಿರ್ತಕ್ಕಂತಹ ಭಗವಂತನ ಉಪಾಸನೆ ಮಾಡಿದ್ಯಲ್ವಾ, ಮಾಡಿದ್ದರ ಫಲ ಏನು ಅಂತ ಕೇಳಿದ್ರೆ ಮೋಕ್ಷ. ತಿಳ್ಕೊಂಡಿಲ್ವಾ? ದೇವರನ್ನು ತಿಳ್ಕೊಂಡ್ರೆ ದೊಡ್ಡ ಫಲ ಇದೆ. ಇದಕ್ಕಿಂತ ದೊಡ್ಡ ಫಲ ಬೇಕಾಗಿಯೇ ಇಲ್ಲ, ಬೇರೆ ಫಲವೇ ಬೇಡ. ಯಾಕೆ ಅಂತ ಕೇಳಿದ್ರೆ ಬೇರೆ ಫಲಗಳೆಲ್ಲವೂ ಕೂಡ ಅದು ಕ್ಷಣಿಕ, ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಅದು ಮುಗಿದು ಹೋಗುವಂತಹದ್ದು. ಆದರೆ ಭಗವಂತನನ್ನು ತಿಳ್ಕೊಂಡ್ರೆ, ಭಗವಂತನನ್ನ ಆರಾಧನೆ ಮಾಡಿದ್ರೆ, ಭಗವಂತನನ್ನು ಉಪಾಸನೆ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನೇರ ಮೋಕ್ಷವೇ. ಬೇರೆ ಅದರಿಂದ ಮತ್ತೆ ಪುನಃ ಯಾವುದೇ ಅವನಿಗೆ ತಡ ಇಲ್ಲ. ಭಗವಂತನ ನೋಡಿದಲ್ವ, ಭಗವಂತನನ್ನು ತಿಳ್ಕೊಂಡಲ್ವ, ಅದರ ಆ ಫಲ ಏನು ಅಂತ ಕೇಳಿದ್ರೆ ಭಗವಂತನನ್ನು ನೋಡಿದ್ದರ ಫಲ, ಭಗವಂತನ ತಿಳ್ಕೊಂಡದ್ದರ ಫಲ ಏನು? ಭಗವಂತನನ್ನು ಹೊಂದುವಿಕೆ. ಇದು ಕ್ಷಣದಲ್ಲಿಯೇ ಶೀಘ್ರವಾಗಿ ಅವನಿಗೆ ಜೀವನಿಗೆ ಅನುಭವಿಸ್ತಾನೆ ಎಂಬುದಾಗಿ ನಮಗೆ ಉಪನಿಷತ್ಕಾರರು ಈ ಚಿಂತನೆಯನ್ನ ಕೊಡ್ತಾರೆ. ಹೀಗೆ ಆ ಭಗವಂತನ ವಿಶ್ವಾದಿ ರೂಪಗಳು, ಅದೇ ರೀತಿಯಾಗಿ ವಾಸುದೇವಾದಿ ರೂಪಗಳು, ಅವನ ಒಂದೊಂದು ರೂಪಗಳನ್ನು ಚಿಂತನೆ ಮಾಡಿದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನ ಅನುಭವಿಸ್ತಾನೆ ಎಂಬುದಾಗಿ ನಾವು ಉಪನಿಷತ್ತಿನಲ್ಲಿ ನೋಡಿದ್ವಿ. ಇನ್ನು ಮುಂದಿನ ಚಿಂತನೆಯನ್ನ ಮುಂದೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರಿತ ಪ್ರೇತಾಂ ಹೃದಯವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.